ಮೊಬೈಲ್ನ ಮಧುರವಾದ ಧ್ವನಿಯು ಕಿವಿಗೆ ಕರ್ಕಶವಾಗಿ ಕೇಳಿಸಿತು ಮತ್ತು ಅರ್ಧರಾತ್ರಿಯಲ್ಲಿ ಭಾನು ಪ್ರತಾಪ್ ದಿಢೀರನೆ ಎದ್ದು ಕುಳಿತರು. ಅವರು ಫೋನ್ ಎತ್ತಿದ ತಕ್ಷಣ ಸ್ವಲ್ಪ ಹೊತ್ತಿನ ನಂತರ ಅವರ ಕೈಯಿಂದ ಫೋನ್ ಜಾರಿ ಕೆಳಗೆ ಬಿತ್ತು ಮತ್ತು ಕತ್ತರಿಸಿದ ಮರದಂತೆ ಅವರು ಹಾಸಿಗೆ ಮೇಲೆ ಬಿದ್ದರು. ಅವರ ಪತ್ನಿ ಕೌಶಲ್ಯ ಗಾಬರಿಯಿಂದ ಅವರನ್ನು ಅಲ್ಲಾಡಿಸಿ ಎಬ್ಬಿಸಲು ಪ್ರಯತ್ನಿಸಿದರು. ಅವರು ಮನೆಯ ಕೆಲಸದಾಳಿಗೆ ಕೂಗಿದರು. ಆದರೆ ಅವಳು ಗಾಢ ನಿದ್ರೆಯಲ್ಲಿದ್ದಳು. ಆಗ ಅವರು ಬೇಗನೆ ಹೋಗಿ ಅವಳನ್ನು ಎಬ್ಬಿಸಿದರು ಮತ್ತು ನೆರೆಹೊರೆಯವರಿಂದ ಸಹಾಯ ಕೇಳಲು ಹೇಳಿದರು. ತಕ್ಷಣವೇ ಭಾನು ಪ್ರತಾಪ್ ಅವರನ್ನು ಆಸ್ಪತ್ರೆಗೆ ಸಾಗಿಸಲಾಯಿತು. ವೈದ್ಯರು ಚಿಕಿತ್ಸೆ ಪ್ರಾರಂಭಿಸಿದಾಗ ಕೌಶಲ್ಯಾಗೆ ಸ್ವಲ್ಪ ಸಮಾಧಾನವಾಯಿತು ಮತ್ತು ಕೊನೆಗೂ ಯಾರು ಕರೆ ಮಾಡಿದರು ಎಂದು ತಿಳಿಯಲು ಅವರು ಪತಿಯ ಫೋನ್ ತೆಗೆದು ನೋಡಿದರು. ಫೋನ್ನಲ್ಲಿ ತಮ್ಮ ಬೀಗರ ನಂಬರ್ ನೋಡುತ್ತಿದ್ದಂತೆ ಅವರಿಗೆ ಆಶ್ಚರ್ಯವಾಯಿತು. ಅರ್ಧರಾತ್ರಿಯಲ್ಲಿ ಅವರು ಕರೆ ಮಾಡಲು ಕಾರಣವೇನಿರಬಹುದು ಎಂದು ಯೋಚಿಸಿದರು. ಅವರು ಮತ್ತೆ ಅವರ ನಂಬರ್ಗೆ ಡಯಲ್ ಮಾಡಿದರು. ಆಗ ಅವರ ಬೀಗರು ಫೋನ್ ಸ್ವೀಕರಿಸುತ್ತಲೇ, ನೀವು ಪದೇ ಪದೇ ನನಗೆ ಫೋನ್ ಮಾಡಬೇಡಿ. ದಯವಿಟ್ಟು ಇಲ್ಲಿಗೆ ಬಂದು ನಿಮ್ಮ ಅಪಶಕುನದ ಮಗಳನ್ನು ಕರೆದುಕೊಂಡು ಹೋಗಿ ಎಂದು ಹೇಳಿ ಫೋನ್ ಕಟ್ ಮಾಡಿದರು. ಕೌಶಲ್ಯಾಗೆ ಏನು ಮಾಡಬೇಕೆಂದು ತೋಚದೆ ಗಲಿಬಿಲಿಯಾಯಿತು. ಅವರು ಹಾಗೆ ಮಾತನಾಡಲು ಕಾರಣವೇನಿರಬಹುದು ಎಂದು ಚಿಂತಿಸಿದರು. ಮತ್ತೆ ಅವರಿಗೆ ಫೋನ್ ಮಾಡಲು ಧೈರ್ಯವಿರಲಿಲ್ಲ. ಅವರಿಗೆ ತಮ್ಮ ಮಗಳು ಸ್ವರ್ಣಾಳ ಬಗ್ಗೆ ತುಂಬಾ ಚಿಂತೆಯಾಗತೊಡಗಿತು. ಆಗ ಅವರು ನಡುಗುವ ಕೈಗಳಿಂದ ತಮ್ಮ ಮಗಳಿಗೆ ಕರೆ ಮಾಡಿದರು. 2 ರಿಂಗ್ ಆದ ನಂತರ ಮಗಳು ಫೋನ್ ಎತ್ತಿದಳು. ಕೌಶಲ್ಯ ಚಿಂತಿತ ಸ್ವರದಲ್ಲಿ, ಮಗಳೇ, ಎಲ್ಲವೂ ಸರಿಯಾಗಿದೆಯೇ ಎಂದು ಕೇಳಿದರು. ಸ್ವರ್ಣ ದುಃಖದಿಂದ ಗದ್ಗದಿತಳಾಗಿ, ಅಮ್ಮ, ಎಲ್ಲವೂ ಹಾಳಾಯಿತು ಎಂದು ಹೇಳಿ ಅಳಲು ಪ್ರಾರಂಭಿಸಿದಳು. ಆಗ ಕೌಶಲ್ಯಾಗೆ ಹೃದಯ ಬಾಯಿಗೆ ಬಂದಂತಾಯಿತು. ಅವರು ಆಶ್ಚರ್ಯದಿಂದ, ಮಗಳೇ, ಏನಾಯಿತು? ಮನೆಯಲ್ಲಿ ಜಗಳವೇನಾದರೂ ಆಯಿತೆ ಎಂದು ಕೇಳಿದರು. ಸ್ವರ್ಣ ಜೋರಾಗಿ ಅಳುತ್ತಾ ನಿಧಾನವಾಗಿ ಎಲ್ಲ ವಿಷಯಗಳನ್ನು ಹೇಳಿದಳು. ಅದನ್ನು ಕೇಳಿ ಕೌಶಲ್ಯಾಗೆ ಭೂಮಿಯೇ ಕುಸಿದಂತಾಯಿತು. ಕೌಶಲ್ಯ ಗದ್ಗದಿತ ಧ್ವನಿಯಲ್ಲಿ ಮಗಳಿಗೆ ಧೈರ್ಯ ಹೇಳುತ್ತಾ, ನೀನು ಚಿಂತೆ ಮಾಡಬೇಡ, ನಾವು ಬೇಗ ನಿನ್ನ ಹತ್ತಿರ ಬರುತ್ತೇವೆ ಎಂದು ಹೇಳಿದರು ಮತ್ತು ಫೋನ್ ಕಟ್ ಮಾಡಿದರು. ಅವರು ಮಗಳಿಗೆ ಪತಿಯ ಸ್ಥಿತಿಯ ಬಗ್ಗೆ ಹೇಳಲಿಲ್ಲ, ಏಕೆಂದರೆ ಅದು ಅವಳನ್ನು ಇನ್ನಷ್ಟು ಕುಗ್ಗಿಸುತ್ತಿತ್ತು. ಈಗ ಅವರಿಗೆ ಪತಿ ಪ್ರಜ್ಞೆಗೆ ಬರುವವರೆಗೂ ಕಾಯುವುದು ಅನಿವಾರ್ಯವಾಗಿತ್ತು. 2 ಗಂಟೆಗಳ ನಂತರ ವೈದ್ಯರು, ಈಗ ಅವರು ಅಪಾಯದಿಂದ ಪಾರಾಗಿದ್ದಾರೆ ಎಂದು ಹೇಳಿದರು. ಇಂತಹ ಸ್ಥಿತಿಯಲ್ಲಿ ಅವರಿಗೆ ಒತ್ತಡವನ್ನುಂಟು ಮಾಡುವುದು ಸರಿಯಲ್ಲ ಎಂದು ಕೌಶಲ್ಯಾಗೆ ತಿಳಿದಿತ್ತು. ಆದರೆ ಕೌಶಲ್ಯ ಏನು ಮಾಡಬೇಕು ಎಂದು ತೋಚದ ಸ್ಥಿತಿಯಲ್ಲಿದ್ದರು. ಪರಿಸ್ಥಿತಿಯೇ ಹಾಗೇ ಇತ್ತು. ಅವರು ತಮ್ಮ ಕಣ್ಣೀರನ್ನು ಒರೆಸಿಕೊಂಡು ಪತಿಯ ಬಳಿ ಹೋದರು. ಆಗ ಭಾನು ಪ್ರತಾಪ್ ಅವರ ಮುಖವು ಒಣಗಿದಂತಿತ್ತು. ಅವರು ನಿಧಾನವಾಗಿ, ಮುಂದೆ ಏನು ಮಾಡಬೇಕು ಎಂದು ಕೇಳಿದರು. ಭಾನು ಪ್ರತಾಪ್ ಶೂನ್ಯದಲ್ಲಿ ನೋಡುತ್ತಾ, ಇದೆಲ್ಲ ಏನಾಯಿತು? ನಾನು ನನ್ನ ಮಗಳ ಒಳ್ಳೆಯದನ್ನೇ ಬಯಸಿದ್ದೆ ಎಂದರು. ಕೌಶಲ್ಯ, ನಾವು ಬೇಗನೆ ಮಗಳ ಬಳಿಗೆ ಹೋಗಬೇಕು. ಇಂತಹ ಸಮಯದಲ್ಲಿ ಅವಳು ಸಂಪೂರ್ಣವಾಗಿ ಒಂಟಿಯಾಗಿದ್ದಾಳೆ. ನೀವು ಧೈರ್ಯವಾಗಿರಿ, ಏನು ಆಗಬೇಕಿತ್ತೋ ಅದು ಆಗಿಹೋಗಿದೆ ಎಂದರು. ಹೇಳುವುದಕ್ಕಷ್ಟೇ ಅವರು ಹಾಗೆ ಹೇಳಿದರು. ಇಂದು ಅವರಿಗೆ ತಮ್ಮ ಪತಿಯ ಮೇಲೆ ತುಂಬಾ ಕೋಪವಿತ್ತು, ಏಕೆಂದರೆ ಮಗಳ ಈ ಸ್ಥಿತಿಗೆ ಅವರೇ ಕಾರಣರಾಗಿದ್ದರು. ಅವರ ಒಂದು ಹಠವು ಇಂದು ಮಗಳ ಜೀವನವನ್ನು ಹಾಳು ಮಾಡಿತ್ತು. ನರ್ಸ್ ಬಂದು ಭಾನು ಪ್ರತಾಪ್ಗೆ ಇಂಜೆಕ್ಷನ್ ನೀಡಿದರು ಮತ್ತು ಅವರು ಗಾಢ ನಿದ್ರೆಗೆ ಜಾರಿದರು. ಆಗ ಕೌಶಲ್ಯ ಹತ್ತಿರದಲ್ಲಿದ್ದ ಹಾಸಿಗೆಯ ಮೇಲೆ ಕುಳಿತರು. ಸ್ವಲ್ಪ ಹೊತ್ತಿನಲ್ಲಿ ಬೆಳಗಾಗುತ್ತಿತ್ತು. ಆದರೆ ಅವರ ಮಗಳ ಜೀವನದಲ್ಲಿ ಶಾಶ್ವತವಾಗಿ ಕತ್ತಲು ಆವರಿಸಿತ್ತು. ಇಂದಿಗೆ 1 ವರ್ಷದ ಹಿಂದಿನ ದೃಶ್ಯ ಅವರ ಕಣ್ಣ ಮುಂದೆ ಹಾದುಹೋಗಲು ಪ್ರಾರಂಭಿಸಿತು. ಒಂದು ದಿನ ಅವರ ಮಗಳು ಆಫೀಸಿನಿಂದ ಮನೆಗೆ ಬಂದಾಗ ತುಂಬಾ ಸಂತೋಷದಿಂದ ಕಾಣುತ್ತಿದ್ದಳು. ಅವಳು ಕೌಶಲ್ಯ ಅಡುಗೆಮನೆಯಲ್ಲಿದ್ದಾಗ ಅವರ ಬಳಿ ಹೋಗಿ ನಿಧಾನವಾಗಿ, ಅಮ್ಮ, ನಾನು ಮದುವೆಯಾಗಲು ತಯಾರಿದ್ದೇನೆ ಎಂದು ನೀವು ಎಷ್ಟು ದಿನಗಳಿಂದ ಹೇಳುತ್ತಿದ್ದೀರಲ್ಲ, ಹಾಗಾಗಿ ನಾನು ಮದುವೆಯಾಗಲು ಸಿದ್ಧಳಿದ್ದೇನೆ ಎಂದಳು. ಇದನ್ನು ಕೇಳಿ ಕೌಶಲ್ಯ ಅವರ ಮುಖವು ಸಂತೋಷದಿಂದ ಅರಳಿತು ಮತ್ತು ಅವರು, ನಾನು ನಿನ್ನ ತಂದೆಗೆ ಹೇಳುತ್ತೇನೆ, ಅವರು ನಿನಗೆ ಒಳ್ಳೆಯ ಸಂಬಂಧವನ್ನು ಹುಡುಕುತ್ತಾರೆ ಎಂದರು. ಆಗ ಸ್ವರ್ಣ ನಿಧಾನವಾಗಿ ನಾಚಿಕೊಳ್ಳುತ್ತಾ, ಅಮ್ಮ, ನಾನು ನನ್ನ ಆಫೀಸಿನಲ್ಲಿ ಕೆಲಸ ಮಾಡುವ ಆಕಾಶ್ನನ್ನು ಇಷ್ಟಪಡುತ್ತೇನೆ ಎಂದಳು. ಇದನ್ನು ಕೇಳಿ ಕೌಶಲ್ಯ, ಏನು ಹೇಳುತ್ತಿದ್ದೀಯ ಮಗಳೇ? ನಿನ್ನ ತಂದೆಗೆ ಇದೆಲ್ಲ ಇಷ್ಟವಿಲ್ಲ ಎಂದು ನಿನಗೆ ಚೆನ್ನಾಗಿ ತಿಳಿದಿದೆ. ನೆನಪಿದೆಯೇ, ನಿನ್ನ ಚಿಕ್ಕಪ್ಪನ ಮಗಳು ಪ್ರೇಮ ವಿವಾಹವಾದಾಗ ಅವರು ಎಷ್ಟು ಕೋಪಗೊಂಡಿದ್ದರು? ಅವರು ಅವರೆಲ್ಲರೊಂದಿಗಿನ ಎಲ್ಲಾ ಸಂಬಂಧಗಳನ್ನು ಕೊನೆಗೊಳಿಸಿದರು ಎಂದರು. ಇದನ್ನು ಕೇಳಿ ಸ್ವರ್ಣಾಳ ಮುಖವು ಬಾಡಿತು ಮತ್ತು ಅವಳು, ಅಮ್ಮ, ಆದರೆ ಆಕಾಶ್ ನನ್ನನ್ನು ತುಂಬಾ ಪ್ರೀತಿಸುತ್ತಾನೆ.
ಜೀವನ ಸಂಗಾತಿಯಾಗಿ ಅವನು ನನ್ನನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಎಂದಳು. ಅವಳು ತನ್ನ ಮಾತನ್ನು ಪೂರ್ಣಗೊಳಿಸುವ ಮುನ್ನವೇ ಭಾನು ಪ್ರತಾಪ್ ಅವರ ಕಟುವಾದ ಧ್ವನಿ ಕೇಳಿಸಿತು. ಅವರು ಕೋಪದಿಂದ, ನನ್ನ ಮನೆಯಲ್ಲಿ ಇದೆಲ್ಲ ನಡೆಯಲು ಸಾಧ್ಯವಿಲ್ಲ. ನೆನಪಿಡು, ನೀನು ಯಾವುದೇ ತಪ್ಪು ಹೆಜ್ಜೆ ಇಟ್ಟರೆ ನೀನು ನಿನ್ನ ತಂದೆಯನ್ನು ಶಾಶ್ವತವಾಗಿ ಕಳೆದುಕೊಳ್ಳುತ್ತೀಯಾ ಎಂದರು. ಇದನ್ನು ಕೇಳಿ ಸ್ವರ್ಣ ಆಶ್ಚರ್ಯಚಕಿತಳಾದಳು. ಅವಳು ತನ್ನ ತಂದೆಯನ್ನು ಸಮಾಧಾನಪಡಿಸಲು ತುಂಬಾ ಪ್ರಯತ್ನಿಸಿದಳು. ಆದರೆ ಅವರು ಸ್ಪಷ್ಟವಾಗಿ, ನೀನು ಆಕಾಶ್ನೊಂದಿಗೆ ಮದುವೆಯಾದರೆ ನೀನು ನನ್ನನ್ನು ಶಾಶ್ವತವಾಗಿ ಕಳೆದುಕೊಳ್ಳುತ್ತೀಯಾ? ನೀನು ನಿನ್ನ ಪ್ರೀತಿಯನ್ನು ಬಿಟ್ಟುಬಿಡು, ಇಲ್ಲದಿದ್ದರೆ ನಿನ್ನ ತಂದೆಯನ್ನು ಕಳೆದುಕೊಳ್ಳಲು ಸಿದ್ಧಳಾಗು ಎಂದು ಹೇಳಿದರು. ಕೌಶಲ್ಯ ಅವರ ಮುಖವೂ ಬಿಳುಚಿಕೊಂಡಿತು. ಅವರ ಪತಿ ಏನು ಹೇಳಿಬಿಟ್ಟರು ಎಂದು ಅವರಿಗೆ ಅರ್ಥವಾಗಲಿಲ್ಲ. ಈಗ ಸ್ವರ್ಣ ಸಂಕಷ್ಟಕ್ಕೆ ಸಿಲುಕಿದಳು. ಅವಳು ಆಕಾಶ್ನನ್ನು ತುಂಬಾ ಪ್ರೀತಿಸುತ್ತಿದ್ದಳು. ಆಕಾಶ್ ಕೂಡ ಅವಳನ್ನು ಪ್ರತಿಯೊಂದು ರೀತಿಯಿಂದಲೂ ನೋಡಿಕೊಳ್ಳುತ್ತಿದ್ದ. ಕೆಲವೇ ದಿನಗಳಲ್ಲಿ ಅವನು ಅವಳ ಹೃದಯದಲ್ಲಿ ಆಳವಾಗಿ ನೆಲೆಸಿದ್ದನು. ಅವಳು ಮಲಗುವಾಗ ಮತ್ತು ಏಳುವಾಗ ಅವನ ಬಗ್ಗೆಯೇ ಯೋಚಿಸುತ್ತಿದ್ದಳು. ಅವನ ಚಿಕ್ಕಪುಟ್ಟ ಮಾತುಗಳು, ಪ್ರೀತಿಯಿಂದ ಅವಳನ್ನು ನೋಡಿಕೊಳ್ಳುವುದು ಎಲ್ಲವೂ ಅವಳಿಗೆ ನೆನಪಾಗುತ್ತಿತ್ತು. ಈ ಪ್ರೀತಿ ನನ್ನ ಹಣೆಬರಹದಲ್ಲಿ ಇರಲಿಲ್ಲವೇ ಎಂದು ಅವಳು ಯೋಚಿಸಿದಳು. ಅವಳು ಜೋರಾಗಿ ಅಳಲು ಪ್ರಾರಂಭಿಸಿದಳು ಮತ್ತು ಅವಳ ತಂದೆಯ ಮಾತಿನಂತೆ ಅವರಿಬ್ಬರ ಮುಂದೆ ಫೋನ್ ಮಾಡಿ, ಆಕಾಶ್, ನೀನು ನನ್ನನ್ನು ಮರೆತುಬಿಡು, ನಾನು ನಿನ್ನವಳಾಗಲು ಸಾಧ್ಯವಿಲ್ಲ. ಅಪ್ಪ ನಮ್ಮ ಪ್ರೀತಿಯನ್ನು ಒಪ್ಪಿಕೊಳ್ಳಲಿಲ್ಲ ಎಂದು ಹೇಳಿ ಫೋನ್ ಕಟ್ ಮಾಡಿದಳು. ಆಕಾಶ್ ತಳಮಳಗೊಂಡನು, ಏಕೆಂದರೆ ಅವನು ಸ್ವರ್ಣಾಳನ್ನು ತುಂಬಾ ಪ್ರೀತಿಸುತ್ತಿದ್ದನು. ಈಗ ಭಾನು ಪ್ರತಾಪ್ ಬೇಗನೆ ಸ್ವರ್ಣಾಳ ಮದುವೆ ಮಾಡಿಸಬೇಕೆಂದು ಬಯಸಿದ್ದರು, ಏಕೆಂದರೆ ಅವರ ಮಗಳು ಈಗ ನಿರಾಕರಿಸಿದ್ದಾಳೆ. ಆದರೆ ಅವಳು ಯಾವುದೇ ತಪ್ಪು ಹೆಜ್ಜೆ ಇಡಬಹುದು ಎಂದು ಅವರಿಗೆ ಭಯವಿತ್ತು. ತರಾತುರಿಯಲ್ಲಿ ಅವರು ಸಂಬಂಧಗಳನ್ನು ಹುಡುಕಲು ಪ್ರಾರಂಭಿಸಿದರು. ಈ ಮಧ್ಯೆ ಅವರು ಸ್ನೇಹಿತರೊಬ್ಬರ ಮೂಲಕ ಪ್ರಭಾತ್ನ ಸಂಬಂಧವನ್ನು ಇಷ್ಟಪಟ್ಟರು. ಪ್ರಭಾತ್ ತನ್ನ ತಂದೆ ತಾಯಿಯೊಂದಿಗೆ ಲಂಡನ್ನಲ್ಲಿ ವಾಸಿಸುತ್ತಿದ್ದನು ಮತ್ತು ಮದುವೆಯಾದ ತಕ್ಷಣ ಅವನು ಸ್ವರ್ಣಾಳನ್ನು ತನ್ನೊಂದಿಗೆ ಕರೆದುಕೊಂಡು ಹೋಗುವವನಿದ್ದನು. ಭಾನು ಪ್ರತಾಪ್ಗೆ ಈ ಸಂಬಂಧವು ತುಂಬಾ ಇಷ್ಟವಾಯಿತು. ನನ್ನ ಮಗಳ ಮದುವೆ ವಿದೇಶದಲ್ಲಿ ನೆರವೇರುತ್ತದೆ, ಆಗ ಸಂಬಂಧಿಕರಲ್ಲಿ ನನ್ನ ತಲೆ ಇನ್ನಷ್ಟು ಎತ್ತರವಾಗುತ್ತದೆ ಎಂದು ಅವರು ಯೋಚಿಸಿದರು. ಆದ್ದರಿಂದ ಅವರು ತರಾತುರಿಯಲ್ಲಿ ಮದುವೆ ಮಾಡಿಸಿದರು. 2 ತಿಂಗಳೊಳಗೆ ಸ್ವರ್ಣಾಳ ಮದುವೆಯಾಯಿತು. ಬೀಳ್ಕೊಡುಗೆ ಸಮಯದಲ್ಲಿ ಅವಳು ಜೀವಂತ ಶವದಂತೆ ಕಾಣುತ್ತಿದ್ದಳು, ಏಕೆಂದರೆ ಅವಳ ಮುಖದಲ್ಲಿ ಯಾವುದೇ ಸಂತೋಷವಿರಲಿಲ್ಲ, ಯಾವುದೇ ಕಣ್ಣೀರು ಇರಲಿಲ್ಲ. ಅವಳು ಕೇವಲ ನಿರ್ಲಿಪ್ತ ಭಾವದಿಂದ ಎಲ್ಲ ಆಚರಣೆಗಳನ್ನು ಪೂರೈಸುತ್ತಾ ಅಲ್ಲಿಂದ ಹೊರಟಳು. ಅವಳು ಒಂದು ಹೊರೆಯಂತೆ ಮತ್ತು ತನ್ನಷ್ಟಕ್ಕೆ ತಾನೇ ತಂದೆ ತಾಯಿಯ ಭಾರದಿಂದ ಇಳಿದು ಹೋದಳು. ಮದುವೆಯ ನಂತರ ಪ್ರಭಾತ್ ಅವಳನ್ನು ಲಂಡನ್ಗೆ ಕರೆದುಕೊಂಡು ಹೋದನು. ಅಲ್ಲಿಗೆ ತಲುಪಿದ ನಂತರ ಅವಳು ತನ್ನ ಸಂಸಾರದಲ್ಲಿ ಮುಳುಗಿದಳು. ಗಂಡನ ಮನೆಯಲ್ಲಿ ಅವಳು ಕೇವಲ ದೇಹದಿಂದ ಇದ್ದಳು. ಮನಸ್ಸಿನಿಂದ ಅವಳು ಮೊದಲೇ ಬೇರೆಯವರಾಗಿದ್ದಳು. ಆದರೂ ಪತಿ ಅವಳನ್ನು ಎಂದಿಗೂ ಸ್ಪರ್ಶಿಸಲಿಲ್ಲ. ಆದ್ದರಿಂದ ಅವಳಿಗೆ ಪ್ರಭಾತ್ನಿಂದ ಯಾವುದೇ ತೊಂದರೆಯಾಗಲಿಲ್ಲ. ಆದರೆ ನಿಧಾನವಾಗಿ ಸಮಯ ಕಳೆದಂತೆ ಪ್ರಭಾತ್ ತುಂಬಾ ವ್ಯಸನಿ ಮತ್ತು ಅವನಿಗೆ ಬಹಳಷ್ಟು ಗೆಳತಿಯರಿದ್ದಾರೆ ಎಂದು ಅವಳಿಗೆ ತಿಳಿಯಿತು. ಅವರೊಂದಿಗೆ ಅವನು ರಾತ್ರಿ ಕಳೆಯುತ್ತಿದ್ದ ಮತ್ತು ಮನೆಗೆ ಬರುತ್ತಿರಲಿಲ್ಲ. ಅವಳು ಈ ವಿಷಯದ ಬಗ್ಗೆ ತನ್ನ ಅತ್ತೆ ಮಾವನಿಗೆ ದೂರು ನೀಡಿದಾಗ, ಗಂಡಸರು ಹೀಗೇ ಮಾಡುತ್ತಾರೆ, ಆದರೆ ನಮ್ಮ ಮನೆಯ ಸೊಸೆ ನೀನೇ ಆಗಿರುತ್ತೀಯಾ ಎಂದು ಅವರು ಹೇಳಿದರು. ಆದರೆ ಒಂದು ದಿನ ಪ್ರಭಾತ್ಗೆ ಏಡ್ಸ್ ಇದೆ ಎಂದು ತಿಳಿದುಬಂತು. ನಿಧಾನವಾಗಿ ಅವನ ಆರೋಗ್ಯ ಕ್ಷೀಣಿಸಲು ಪ್ರಾರಂಭಿಸಿತು ಮತ್ತು ನಿನ್ನೆ ರಾತ್ರಿ ಅವನು ತೀರಿಕೊಂಡನು. ಆಗ ಪ್ರಭಾತ್ನ ತಂದೆ ಭಾನು ಪ್ರತಾಪ್ಗೆ ಕರೆ ಮಾಡಿ, ನೇರವಾಗಿ ನೀವು ನಿಮ್ಮ ಅಪಶಕುನದ ಮಗಳನ್ನು ಇಲ್ಲಿಂದ ಕರೆದುಕೊಂಡು ಹೋಗಿ. ಅವಳಿಂದಲೇ ನನ್ನ ಮಗ ಸತ್ತಿದ್ದು. ಅವಳ ಕಾಲುಗಳು ಅಶುಭ ಎಂದು ಹೇಳಿದರು. ಭಾನು ಪ್ರತಾಪ್ಗೆ ಎಲ್ಲಾ ವಿಷಯಗಳು ತಿಳಿದಿರಲಿಲ್ಲ. ಆದರೆ ಕೌಶಲ್ಯ ಮಗಳಿಗೆ ಕರೆ ಮಾಡಿದಾಗ ಅವಳು ನಿಧಾನವಾಗಿ ಎಲ್ಲವನ್ನೂ ತಾಯಿಗೆ ತಿಳಿಸಿದಳು. ಭಾನು ಪ್ರತಾಪ್ ಆಸ್ಪತ್ರೆಯಿಂದ ಬಿಡುಗಡೆಯಾದಾಗ ಕೌಶಲ್ಯ ಎಲ್ಲ ವಿಷಯಗಳನ್ನು ಅವರಿಗೆ ತಿಳಿಸಿದರು. ಆಗ ಅವರ ತಲೆಯ ಮೇಲೆ ಆಕಾಶವೇ ಕಳಚಿಬಿದ್ದಂತಾಯಿತು. ನನ್ನ ಗೌರವ ಮತ್ತು ತೋರಿಕೆಯ ಹುಚ್ಚಿನಲ್ಲಿ ನಾನು ನನ್ನ ಮಗಳ ಜೀವನವನ್ನು ಹಾಳು ಮಾಡಿದೆ ಎಂದು ಅವರು ಯೋಚಿಸಿದರು. ಏನೇ ಆಗಲಿ, ಸ್ವಲ್ಪ ಸಮಯದ ನಂತರ ಅವರು ಮಗಳನ್ನು ಲಂಡನ್ನಿಂದ ವಾಪಸ್ ಕರೆತಂದರು. ಆದರೆ ಸ್ವರ್ಣಾಳಿಗೆ ಈಗ ಏನೂ ಚೆನ್ನಾಗಿ ಕಾಣುತ್ತಿರಲಿಲ್ಲ. ಅವಳಿಗೆ ಪ್ರತಿಕ್ಷಣವೂ ತನ್ನ ತಂದೆಯೇ ತನ್ನ ಜೀವನವನ್ನು ಹಾಳು ಮಾಡಿದನೆಂದು ಅನಿಸುತ್ತಿತ್ತು. ಒಂದು ದಿನ ಸ್ವರ್ಣ ದುಃಖಿತ ಮನಸ್ಸಿನಿಂದ ತನ್ನ ಕೋಣೆಯಲ್ಲಿ ಹಾಸಿಗೆಯ ಮೇಲೆ ಮಲಗಿದ್ದಳು. ಆಗ ಇದ್ದಕ್ಕಿದ್ದಂತೆ ಬಾಗಿಲ ಬಳಿ ಸಪ್ಪಳವಾಯಿತು. ಅವಳು ಬಾಗಿಲಿನ ಕಡೆಗೆ ನೋಡಿದಾಗ ಆಕಾಶವನ್ನು ನೋಡಿ ಬೆಚ್ಚಿಬಿದ್ದಳು. ಅವಳು ದಿಢೀರನೆ ಎದ್ದು ಕುಳಿತಳು. 1 ವರ್ಷದಲ್ಲಿ ಅವಳು ಮೂಳೆಗಳ ಗೂಡಿನಂತಾಗಿದ್ದಳು. ಆಕಾಶ್ನ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು. ಅವಳು ಗಾಬರಿಯಿಂದ, ಆಕಾಶ್, ನೀನು ಇಲ್ಲಿಗೆ ಏಕೆ ಬಂದೆ? ಅಪ್ಪ ನೋಡಿದರೆ ಕೋಪಗೊಳ್ಳುತ್ತಾರೆ.
ದಯವಿಟ್ಟು ಇಲ್ಲಿಂದ ಹೋಗು ಎಂದಳು. ಆಗ ಹಿಂದಿನಿಂದ ಭಾನು ಪ್ರತಾಪ್, ಇಲ್ಲ ಮಗಳೇ, ನಾನು ಕೋಪಗೊಳ್ಳುವುದಿಲ್ಲ. ನಾನು ತುಂಬಾ ದೊಡ್ಡ ತಪ್ಪು ಮಾಡಿದ್ದೆ. ನಿಮ್ಮನ್ನು ಬೇರ್ಪಡಿಸಿ ದೊಡ್ಡ ಪಾಪ ಮಾಡಿದೆ. ಬಹುಶಃ ಅದಕ್ಕೆ ದೇವರು ನನಗೆ ಶಿಕ್ಷೆ ನೀಡಿದ್ದಾನೆ. ಆದರೆ ಈಗ ನಾನು ನನ್ನ ಸುಳ್ಳು ಗೌರವಕ್ಕಾಗಿ ನನ್ನ ಮಗಳ ಜೀವನವನ್ನು ಇನ್ನಷ್ಟು ಕತ್ತಲೆಯಲ್ಲಿ ಮುಳುಗಿಸಲು ಸಾಧ್ಯವಿಲ್ಲ. ಇಂದಿನಿಂದ ನೀನು ಆಕಾಶ್ನವಳು. ನಾನು ನಿಮ್ಮಿಬ್ಬರ ನಡುವೆ ಬರುವುದಿಲ್ಲ. ಬೇಗನೆ ನಾನು ನಿಮ್ಮ ಮದುವೆಯನ್ನು ಅದ್ದೂರಿಯಾಗಿ ಆಕಾಶ್ನೊಂದಿಗೆ ಮಾಡಿಸುತ್ತೇನೆ ಎಂದರು. ಇದನ್ನು ಕೇಳಿ ಸ್ವರ್ಣ ಓಡಿಹೋಗಿ ತನ್ನ ತಂದೆಯನ್ನು ತಬ್ಬಿಕೊಂಡು ಅಪ್ಪ ಎಂದು ಅಳಲು ಪ್ರಾರಂಭಿಸಿದಳು. ಹಿಂದೆ ನಿಂತಿದ್ದ ಆಕಾಶ್ ಪ್ರೀತಿಯಿಂದ ಅವಳ ತಲೆಯ ಮೇಲೆ ಕೈಯಾಡಿಸಿದನು. ಆಗ ಭಾನು ಪ್ರತಾಪ್ ಅವರಿಬ್ಬರನ್ನು ಕೋಣೆಯಲ್ಲಿ ಒಬ್ಬಂಟಿಯಾಗಿ ಬಿಟ್ಟು ಅಲ್ಲಿಂದ ಹೊರಟು ಹೋದರು. ಇತ್ತ ಕೋಣೆಯೊಳಗೆ ಶತಮಾನಗಳ ಕಾಯುವಿಕೆ ಒಂದು ಕ್ಷಣದಲ್ಲಿ ಕರಗಿ ಹೋದಂತಾಯಿತು. ಅವರು ಪರಸ್ಪರರನ್ನು ದಿಟ್ಟಿಸಿ ನೋಡುತ್ತಿದ್ದರು. ಕಣ್ಣುಗಳಲ್ಲಿ ಕಳೆದ ಸಮಯದ ಎಲ್ಲಾ ದೂರುಗಳು, ಎಲ್ಲಾ ಕತೆಗಳು ನಿಂತಂತಿದ್ದವು. ಹೇಳಲು ಬಹಳಷ್ಟಿತ್ತು. ಆದರೆ ತುಟಿಗಳು ಮೌನವಾಗಿದ್ದವು. ಕೇವಲ ಕಣ್ಣುಗಳು ಮಾತನಾಡುತ್ತಿದ್ದವು. ನಂತರ ಯಾವ ಕ್ಷಣದಲ್ಲಿ ಯಾರು ಮುಂದೆ ಬಂದರೋ ಗೊತ್ತಿಲ್ಲ. ಆದರೆ ಮುಂದಿನ ಕ್ಷಣದಲ್ಲಿ ಅವರಿಬ್ಬರೂ ಪರಸ್ಪರರ ತೋಳುಗಳಲ್ಲಿ ಬಂದಿಯಾದರು. ಅವರು ತಬ್ಬಿಕೊಂಡಾಗ ಸಮಯವೇ ನಿಂತು ಹೋದಂತಾಯಿತು. ಸುತ್ತಲೂ ಬರೀ ಮೌನವಿತ್ತು ಮತ್ತು ಹೃದಯದ ಬಡಿತಗಳ ಪ್ರತಿಧ್ವನಿ ಕೇಳಿಸುತ್ತಿತ್ತು. ಯಾರೂ ಏನನ್ನೂ ಹೇಳಲಿಲ್ಲ, ಆದರೆ ಎಲ್ಲವನ್ನೂ ಹೇಳಿಯಾಯಿತು. ಆ ಭೇಟಿಯು ನೆಮ್ಮದಿಯಂತಿತ್ತು. ಒಡೆದ ಭರವಸೆಗೆ ದುರಸ್ತಿ ಮತ್ತು ಚದುರಿದ ಅಸ್ತಿತ್ವಗಳಿಗೆ ಮರುಹುಟ್ಟು. ಅದು ಕೇವಲ ಆಲಿಂಗನವಾಗಿರಲಿಲ್ಲ, ಅದು ಅವರ ಅಪೂರ್ಣ ಪ್ರೇಮಕತೆಯ ಪುನರ್ಜನ್ಮವಾಗಿತ್ತು. ಹೊರಗೆ ಭಾನು ಪ್ರತಾಪ್ ಅವರ ಕಣ್ಣುಗಳು ಸಹ ಸಂತೋಷದಿಂದ ತೇವವಾಗಿದ್ದವು. ಇಂದು ಅವರು ತಮ್ಮ ಒಂದು ದೊಡ್ಡ ತಪ್ಪನ್ನು ಸರಿಪಡಿಸಿಕೊಂಡಿದ್ದರು. 1 ವಾರದ ನಂತರ ಆಕಾಶ್ ಮತ್ತು ಸ್ವರ್ಣ ಅವರ ಮದುವೆಯನ್ನು ಅದ್ದೂರಿಯಾಗಿ ನೆರವೇರಿಸಲಾಯಿತು. ಆಕಾಶ್ನ ಮನೆಯಲ್ಲಿ ಅವನ ತಾಯಿ ಮಾತ್ರ ಇದ್ದಳು. ಅವಳು ಸಹ ತನ್ನ ಮಗನ ಸಂತೋಷದಲ್ಲಿ ತುಂಬಾ ಸಂತೋಷವಾಗಿದ್ದಳು. ಸ್ನೇಹಿತರೇ, ಜೀವನದಲ್ಲಿ ಗೌರವ ಮತ್ತು ಸಂಪ್ರದಾಯಗಳು ಮುಖ್ಯ, ಆದರೆ ಅದಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಪಾತ್ರರ ಸಂತೋಷ ಮತ್ತು ಭಾವನೆಗಳನ್ನು ಅರ್ಥಮಾಡಿಕೊಳ್ಳುವುದು ಮುಖ್ಯ. ಕೆಲವೊಮ್ಮೆ ನಾವು ಸಮಾಜದ ಭಯದಿಂದ ಮಕ್ಕಳ ನಿರ್ಧಾರಗಳನ್ನು ನಿರ್ಲಕ್ಷಿಸುತ್ತೇವೆ. ಆದರೆ ಇದೇ ಹಠವು ಅವರ ಜೀವನದ ಅತಿದೊಡ್ಡ ದುರಂತವಾಗಬಹುದು. ಸಮಯ ಇರುವಾಗಲೇ ಸಂಬಂಧಗಳನ್ನು ಅರ್ಥಮಾಡಿಕೊಳ್ಳಬೇಕು. ಇಲ್ಲದಿದ್ದರೆ ಪಶ್ಚಾತ್ತಾಪ ಪಡಲು ಅವಕಾಶವೂ ಸಿಗುವುದಿಲ್ಲ. ಪ್ರೀತಿಯನ್ನು ತಪ್ಪಾಗಿ ಅರ್ಥೈಸಬಾರದು. ನಾವು ನಮ್ಮ ಮಕ್ಕಳನ್ನು ನಂಬಿದರೆ ಅವರು ಸಹ ನಮ್ಮನ್ನು ಎಂದಿಗೂ ನಾಚಿಕೆಪಡಿಸುವುದಿಲ್ಲ. ಸ್ನೇಹಿತರೆ, ನಿಮಗೆ ಈ ಕತೆ ಇಷ್ಟವಾದಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ಇಂತಹ ಇನ್ನಷ್ಟು ಭಾವನಾತ್ಮಕ ಕತೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.